ಎಲ್ಲಿಗೆ ಓಡೋದು? ಎಲ್ಲಿಗೆ ನೀನು? ಎಷ್ಟು ಸತಿ ಹೇಳಿದ್ರೆ ನಿನಗೆ ಬುದ್ಧಿ ಬರಲ್ಲ ಅಲ್ಲ ನಿನಗೆ? ಬತ್ತ ಬತ್ತ ನಿನ್ನ ಭಾಳ ಹೆಚ್ಚಾಗಿ ಹೋಗಿದೆ. ರಜಾ ಒಂದು ಕಳಿಯೋದು ಹೆಂಗೆ ನಾನು ಒಂದು ಜೀವ ತಿಂತೀಯ ಎಂಥ ಥರ ಅಂತ ಇಲ್ಲದೆ ಎಂತಕ್ಕೆ ಅವನ ಸುದ್ದಿ ಎಂತಕ್ಕೆ ನೋಡೋಣ ಹೇಳಿ ನಿಂಗೆ? ನಾ ಏನು ಹೇಳಿದ್ದೆ? ಅವನು ಯಾವ ವಸ್ತುನು ಮುಟ್ಬೇಡ ಅಂತ ಹೇಳ. ಈಗೇನಾರು ಎಚ್ಚರ ಅದಕ್ಕೂ ಒಳ್ಳಿಗಿಳ್ಬೇಕಲ್ಲ, ಅದೇ ಮತ್ತೆ ನೋಡಲ್ಲಿ ಹಿಂದೆ ತಿರುಗಿ ತಡಿ ನಿತ್ಕಲ್ಲೀಗ. ಅಜ್ಜಿ 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 ಒಂಚೂರು ಬಾರ ಇಲ್ಲಿ ಬಾ, ಓಡ್ಬಾ ಓಡ್ಬಾ. ಅಯ್ಯೋ ಅಜ್ಜಿ, ಎಂತ ಆತಂತ ನೋಡೋದ? ಎಂತ ಆತ ಎಂತ ಕಿಸಂಕುಳಿ ಮಾಡಿ ಬಂದೆ ನೋಡೋನಲ್ಲಿ. ಅದು ಮಾಡೋದಕ್ಕೂ ನೀನು ಮಾಡೋದಕ್ಕೂ ಸಮ ಆತದೆ. ರಜೆಗೆ ಎಲ್ಲರೂ ಒಂದು 4 ದಿನ ಹೋಗ್ಬಲ್ಲಿ ಪುಣಾತ್ಮ, ನಿಮ್ಮನ್ನು ಸುಧಾರ್ಸೋಕ್ಕಾಗಲ್ಲ. ಎರಡೇ ದಿವಸಕ್ಕೆ ಈ ಥರ ತಲೆನೋವೇ ಶುರುವಾಗಿ ಹೋಗ್ಯದ ನನಗೆ. ಓ, ಇಲ್ಲಿ ಬಂದು ನಿಂತ್ಕೊಬಿಟ್ರೆ ನೀನು ಸುಮ್ಮನೆ ಬಿಡ್ತೀನಿ ಅಂತ ಲೆಕ್ಕ ಹಾಕಿಯಾ? ನಿನಗೆ ತಡಿ ಇವತ್ತು. ಆ ಹುಡುಗನ ಮೈ ಮುಟ್ಟಿದ್ರೆ ಜಾಗೃತಿ ಇರ್ಬೇಕಾಗೈತು. ಸುಮ್ಮನಿದ್ರಿಂದ ಆತೀಗ ಅದೇನು ಎತ್ತ ನಾ ಕೇಳ್ತೀನಿ. ಹುಡುಗರು ಅಂದಮೇಲೆ ಚೆಲ್ ಮಾಡೋದೆಯ. ನೀ ಹೋಗಿ ನಿನ್ನ ಕೆಲಸ ಏನದೆ ಅದನ್ನು ಮಾಡ್ಕೊಳ್ಳೆ ಹೋಗೆ. ಹಿಂಗೆ ಮಾಡೇ ಆ ಹುಡುಗರಿಗೆ ಸಲ್ಗಿ ಕೊಡೋದು. ಹಾಗಾಗಿ ಅವ್ನು ಹೇಳಿದ ಮಾತು ಕೇಳೋಣ. ಗಾದಿ ಸುಮ್ಮನೆ ಮಾಡ್ಯಾರನು ಅಜ್ಜಿ ಸಾಕಿದ ಮಕ್ಕಳು ಬಜ್ಜಕ್ಕೂ ಬರೋಲ್ಲ ಅಂತ. ಹ್ಞೂ ಆಗಲಿ, ಬಜ್ಜಕ್ಕೆ ಬರ್ದಿದ್ರೆ ಹೋಗಲಿ. ಅದ ಇನ್ನು ಸುಮಾರು ದಿನ ಅದೆಯಲ್ಲ ಅಂಕ, ಆವಾಗ್ಲಿಗೆ ನೋಡ್ಕೊಂಡ್ರೆ ಸಯ್ಯ. ಈಗ ನಿನ್ನ ಕೆಲಸ ಮಾಡ್ಕೆ, ನೀ ಹೋಗು. ಈಗ ಹೇಳ ಎಂತ ಮಾಡಿ ಬಂದೀಯ? ಏನು ಕಿಸಂಕುಳಿ ಮಾಡಿ ಬಂದೀಯ ಹೇಳು. ಹಂಗೆ ಭಾಳ ದೊಡ್ಡ ಇದನ್ನೇನಾರು ಮಾಡಿದ್ರೆ ನಾನೇ ಇಲ್ಲಿ ದಸಟ್ಕ ಬಲಿಗೆ ಹಾಕ್ತೀನಿ ನೋಡು. ಬರ್ಗಣ ಇಟ್ಟರು ಸರಿ ಆತದ ನಿಂಗೆ. ಎಂತಕ್ಕ ನೀನು ನಮ್ಮ ಎಂತಕ್ಕೆ ಹೊಡೆಯಕ್ಕೆ ಬಿಡಿಸಿ ಬತ್ತಿತ್ತು ಹೇಳು. ಅಯ್ಯೋ ಅಜ್ಜಿ, ಆ ಅಮ್ಮನ ಕತೆ ಬಿಡು. ಅವ ಚಿಂಗಣಿ ಅದನಲ್ಲ, ಅವಾಗ ಬೆಳಿಗ್ಗೆ ಎಲ್ಲರಿಗೂ ಇಬ್ಬರಿಗೂ ಬೇವೆಲ್ಲ ಪಾಲಾಗಿ ಕೊಡ್ತಾಳೆ. ಅವನು ಚೂರು ತಿಂದು ಅಲ್ಲೇ ಇಟ್ಟಿದ್ದ. ಡ್ರಮ್ ಸಂದಿ ಇಟ್ಟೋಗಿದ್ದ, ನಂಗೆ ಕಾಣಬಾರ್ದು ಅಂತ. ನಾನು ನೀರು ಕುಡಿಯೋಕೆ ಹೋದ್ನಾ, ನೋಡ್ತೀನಿ ಎಂತ ಕಾಣ್ತದಲ್ಲ ಅಂತೇಳಿ ಬೇಬೆಲ್ಲ ನನ್ನ ಪಾಲಿಗೆ ಹಾಕಿಟ್ಕೊಂಡೆ. ಅರ್ಧ ಭಾಗ ತೆಗೆದು ಹಾಕಿಟ್ಕೊಂಡೇನಷ್ಟೇ, ಅರ್ಧ ಭಾಗ ಅವನಿಗೆ ಇಟ್ಟಿನಿ. ಅದು ಅಮ್ಮ ನೋಡಿಬಿಡ್ತು ಮರತೆ. ಚಿಂಗಾಣಿಗಿಂತನೂ ಜಾಸ್ತಿ ಮಾಡ್ತಾ ಅದೇ ಇದು. ಇದೇ ಆಗಲ್ಲ ಅನ್ನೋದು ನೋಡಿ. ಎಂತಕ್ಕೆ ಹಂಗೆ ಮಾಡ್ಬೇಕು ನೋಡೋಣ. ಆ ಹುಡುಗನ ಪಾಲಿ ಎಂತಕ್ಕೆ ತಗೋಬೇಕಾ? ನಿಂಗೇನು ಬರ್ದಲ್ಲಾಗ್ಯದ? ಅಂತ ಮಿಗಿ ಬೇಕು ಅಂತ ಕಂಡಿದ್ರೆ ನಾ ಕೊಡ್ತಿರ್ಲ. ಏನು ಕೆಲಸ ಮಾಡ ಹೋಗ, ಅವನ ಪಾಲು ಅವನಿಗೆ ವಾಪಸ್ ಹಾಕ್ಬ ಹೋಗು. ಹೌದು, ಮತ್ತೆ ಎದ್ದ ಒಳ್ಳಕ್ಕೆ ಶುರು ಕೊಟ್ಕೋತಾನೆ. ನಿಂಗೆ ಗೊತ್ತಿಲ್ಲ ಅಜ್ಜಿ, ಸುಮ್ಮನಿರ. ಅವ ಒಳ್ಳಕ್ಕೆ ಶುರು ಮಾಡಿದ್ರೆ ಅಮ್ಮ ಮತ್ತೆ ಬೇರೆ ಕೊಡ್ತದೆ ಗೊತ್ತಾ? ಸುಳ್ಳೇ ಹೇಳೋದು, ಪೂರ್ತಿ ಖಾಲಿ ಆಯ್ತು ಅಂತ. ಎಷ್ಟು ಸತಿ ಹೇಳಿದೆ ಇನ್ನಿಲ್ಲ ಪೂರ್ತಿ ಖಾಲಿ ಆಯ್ತು ಅಂತ. ಮತ್ತೆ ಅದು ಗೊತ್ತಾನೆ ಅದೇ. ಈಗಲೂ ಅಷ್ಟೇ, ಅವ ಹತ್ರ ಮತ್ತೆ ಹಾಕ್ಕೊಡ್ತದೆ. ಸುಮ್ಮನೆ ಏನಾಗಲ್ಲ. ಓ ಸದ್ಯ ಮಾರ, ಭಾರತಕ್ಕೆ ಇದ್ದೀರನು ಮನೇಲಿ. ನಾನು ಹಂಗಾರೆ ಮೊಮ್ಮಕ್ಳಿಗೆಲ್ಲ ರಜೆ ಸಿಕ್ಕದಕ್ಕೂ ಎತ್ಲಗಾರ ಕರ್ಕೊಂಡು ಹೋಗಿರೇನ, ಸುಮ್ಮನೆ ಬಂದಂಗೆ ಆತದೇನ ಅಂತ ಲೆಕ್ಕ ಹಾಕ್ತಾ ಬತ್ತಿದ್ದೆ. ಏನು ಅಜ್ಜಿ ಮೊಮ್ಮಗನ ಭಾಳ ಇದಾಗ್ತಾ ಅದೆಯಲ್ಲ. ಓ ಮೀನಾಕ್ಷೇನೆ, ಬಾಬಾ ಪಾರ್ವಾಗಿಲ್ಲ ಮಾರತಿ. ನಮ್ಮನೆ ಕಡೆ ಹಾತ್ ಸಿಕ್ತಲ್ಲ ಈಗ. ಅದೇನು ಮರ್ತೇ ಹೋಗಿತ್ತೇನ? ಎರ್ತಕ್ಕೆ ಏಣ್ಕಿ ಬಂದ ಹೆಂಗ ಮರ್ತು ಹೋಗದೆ? ಈಗ ನಮ್ಮನೆ ಬೇಲಿ ಬಂಕ ಎಲ್ಲ ಆಗ್ಯವೆ. ದಿನ ಓಡಾಡೋರಿಗೆ ಒಂದೊಂದ್ಸತಿ ಕನ್ಫ್ಯೂಸ್ ಆಗ್ತದೆ ಅಂತಿದ್ದ ನಮ್ಮ ಪಾಪಣ್ಣ. ನೀ ಬಂದಲ್ಲ ಎಂತಾರಾಗಲಿ. ಎಷ್ಟು ದಿವಸ ಆಗಿತ್ತೆ ಪುಣಾತ್ಗೀತೆ ನಮ್ಮನೆ ಕಡೆ ಬರ್ದೆ? ಬಾ ಈಚಿಗೆ ಬಾ. ಓ ಪಾರ್ವತಕ್ಕ, ನೀವು ಹೇಳೋದು ನೋಡಿದ್ರೆ ನೀವೆಲ್ಲ ದಿನ ಬೆಳಗಾರ ನಮ್ಮ ಮನೆಗೆ ಬರ್ತಿರ್ತೀರಿ, ನಾನು ಮಾತ್ರ ಉರ್ಸಕ್ಕೆ ಒಂದ್ಸತಿ ಬರೋದು ಅನ್ನಂಗೆ ಅದೇ. ನಾನು ಬರ್ತಿರ್ತೀನಿ ಅವಾಗವಾಗ, ನೀವು ಎಲ್ಲಿ ಮಾರ್ರ? ಒಂದೇ ಒಂದು ದಿವಸ ಯಾವುದೋ ಪೂಜೆ ಕರೆದಾಗ ಎಲ್ಲ ಬಂದಿದ್ದು ಜ್ಞಾನ. ಆಮೇಲೆ ನಮ್ಮನೆ ಕಡೆ ಬರಲೇ ಇಲ್ಲಲ್ಲ. ಹ್ಞೂ ಆಗಲಿ, ಬಾ ಈಚೆ ಕೂತ್ಕ ಬಾ. ಪುಳ್ಳ ಹೋಗಿ ನೀನು ಅಮ್ಮನ ಹತ್ರ ಹೇಳು, ಮೀನಾಕ್ಷತೆ ಬಂದ್ರು ಅಂತ ಹೇಳಿ ಹೋಗು. ಹ್ಞೂ ಅಜ್ಜಿ, ಈಚೆ ಕೂತ್ಕ. ಮೀನಾಕ್ಷಿ ಬಾ ಈಚೆ ಬಂದು ಕೂತ್ಕ. ಆತ ಪುಳ್ಳ ನಿಂಗೆ ಎಂತ ಆತ ಮಾರಯ್ಯ? ಹೋಗಿ ನೀನು ಅಮ್ಮ ಹೇಳ ಮೀನಾಕ್ಷತೆ ಬಂದರೆ ಅಂಥೇಳಿ. ಮತ್ತೊಂದ್ಸತಿ ನಿಂತ್ಕೊಂಡಿದ್ಯಾ ಅಂತಕ್ಕ ಈಗ? ಅಜ್ಜಿ ನಿಂಗೆ ಕೆಲವನ್ನೆಲ್ಲ ಗೊತ್ತೇ ಆಗಲೇ ಮರತೆ. ನಾನೀಗ ಒಳಗೆ ಹೋದ್ರೆ ಅಮ್ಮ ನಂಗೆ ಹಿಡ್ಕೊಂಡು ಹೊಡೆಯಲ್ಲನೆ. ಕಾಯ್ತಾ ಇದ್ದೆ ನಾ ಎಷ್ಟೊತ್ತಿಗೆ ಈಗ ಸಿಗ್ತೀನಿ ಅಂತ. ಇನ್ನೊಂದು ಗಂಟೆ 2 ಗಂಟೆ ಬಿಟ್ಟು ಹೋದ್ರೆ ಒಂಚೂರು ಮರ್ತಾರು ಹೋಗಿರ್ತದೆ. ಈಗ ಹೋದ್ರೆ ಸಮ ಹೊಡಿತದೆ ನನಗೆ. ಎಂತ ಅಂತ ನಿಮ್ಮ ಅಮ್ಮಗಂದ? ಒದ್ದಿ ಇರ್ತದಲ್ಲೇ, ಅದರಲ್ಲಿ ಇವನಂಕನು ಬಹಳ ಚೆಲ್ಲಾಗಿ ಹೋಗ್ಯಾನೆ. ಬತ್ತ ಅಮ್ಮೆಂತ ಮಾಡೋದಿಲ್ಲ. ಹೋಗ ಹೇಳಿ ಹೋಗಲ್ಲಿ. ನಾ ಒಂದ್ಸತಿ ಹೊಡಿಬೇಡ ಅಂದಮೇಲೆ ಅದು ಹೊಡಿಯಲ್ಲ. ನೀವು ಹೋಗ. ಈ ಅಜ್ಜಿಗೊಬ್ಳಿಗೆ ನನ್ನ ಸಮಸ್ಯೆನೇ ಅರ್ಥ ಆಗಲ್ಲ. ಹಾಂ ಮತ್ತೆ ಮೀನಾಕ್ಷಿ, ಎಂಥ ಕೆಲಸ ಈಗ ಮನೆ ಬದಿ? ಮಳೆಗಾಲದಿನ ಕೆಲಸ ಎಲ್ಲ ಆದ್ವಾ?
ನೀ ಹಂಗೆ ಸುಮ್ಮನೆ ಗೊತ್ತಿರ್ಲಪ್ಪ ಈ ಕಡೆ ಎಂತ ಮೀನಾಕ್ಷಿ. ಇಲ್ಲ ಇಲ್ಲ ಅಂತ ಇದೇನಿಲ್ಲ ಪಾರ್ವತಕ್ಕ. ನಾ ಇಲ್ಲೇ ಇವ್ರ ಮನೆಗೆ ಹೋತಿದ್ನ, ಹಾಗೆ ನಿಮ್ಗೆ ಜ್ಞಾನಾತ ನಿನ್ನೆ ಅಲ್ಲ ಮೊನ್ನೆ ಈಗ ಚೋಟು ರಿಸಲ್ಟ್ ಬಂತಲ್ರಿ. ಅದು ನೀವು ಒಂಥರ ಓದೋ ಬರೆಯೋ ಮಕ್ಕಳಂದ್ರೆ ಕೈಯಷ್ಟು ಜಾಸ್ತಿ ಅಲ್ಲ. ಚೋಟು ಅಂದ್ರೂ ಭಾಳ ಆಸೆ. ಅವನು ಹೇಳ್ತಿದ್ದ ಪಾರ್ವತ ಅಜ್ಜಿಗೆ ಹೋಗಿ ಹೇಳ್ಬೇಕು, ನನಗೆ ಪುರ್ಸೊತ್ತಿಲ್ಲ ಮರತಿ ಅಂತಿದ್ದ. ಅವನವೇ 108 ಹಚ್ಕೊಂಡಿರ್ತಾನಲ್ಲ. ನಾನೇ ಹಂಗಾರೆ ಹೇಳಿ ಹೋಗೋಣ ಅಂತ ಬಂದೆ. ಓ ಹೌದಲ್ಲ, ಇದು ಪಾಪನ್ ಹೇಳಿದ್ದ ಪಾಸ್ ಮಾಡಾನೆ, ಒಳ್ಳೆ ನಂಬರ್ ತಗೊಂಡನೆ ಹುಡುಗ, ಎಂಟರಾಗಿ ಕೆಲಸ ಬಗ್ಸಿ ಮಾಡ್ಕೊಂಡು ಇದು ಮಾಡಾನೆ, ಭಾಳ ಖುಷಿ ಆತ ಅಂತ ಹೇಳ್ತಿದ್ದ. ನಂಗೂ ಖುಷಿ ಆತಪ್ಪ. ಎಂಥರಾಗಲಿ ಹುಡುಗಂದ ಒಳ್ಳೆ ಬುದ್ಧಿ ಕಲಿತಾ ಇದ್ದಾನೆ. ಎಲ್ಲಿ ಹೋದರೂ ಬದುಕಿತ್ತವೆ ಹಿಂಗಿದ ಮಕ್ಕಳು, ಗೊತ್ತಾನೋ. ಖುಷಿ ಆಯ್ತು ಆಗಲಿ. ಮನೆ ಬಾಗಿಲಿಗೆ ಬಂದ್ರಲ್ಲ ನೀನು ಹೇಳೋಕ್ಕೆ ಅಂತ ಆಚೆ ಅಲ್ಲಿಂದ ಇಲ್ಲಿಗೆ ಅದಕ್ಕಾಗಿ ಬಂದಾನೆ. ಆಗಲಿ ಮರತೆ, ಆಗಲಿ, ದೇವ್ರು ಒಳ್ಳೇದು ಮಾಡಲಿ. ಅಯ್ಯೋ ಅಮ್ಮ, ನೀನು ಇಲ್ಲಿದ್ದೇನೆ ಮರತೆ, ಎಲ್ಲೆಲ್ಲಿ ಅಂತ ಹುಡ್ಕೋದು. ಅಲ್ಲಿ ಸೀತತ್ತೆ ಬಂದಾರೆ, ಅಜ್ಜಿ ಹೇಳಿದ್ದು ಸೀತತ್ತೆ ಬಂದ. ಅಯ್ಯೋ ಸೀತತ್ತೆ ಅಲ್ಲ, ಓ ಇದು ಮೀನಾಕ್ಷತೆ ಬಂದರೆ ಅದನ್ನೇ ಹೇಳುವಂತ ಅಜ್ಜಿ. ಕೇಳಿಸ್ತಾ? ಎಂತ ಮೀನಾಕ್ಷಕ್ಕೆ ಬಂದದ? ಎಂತಕ್ಕೆ ಮರಯ್ಯ, ಹೆಂಗೆ ಕಾಲು ನೋಡ್ತು ಈ ಕಡೆ ಅಂತ. ಏನು ದೂರ ತಗೋ ಬಂದದ. ಅವು ಗಂಡ ಹೆಂಡ್ತಿದ್ದು ಇದ್ದಿದ್ದೆಯ. ನಿನ್ನ ಅಜ್ಜಿಗೇನು ಊರ ಪಂಚಾಯತ್ಗೆ ಎಲ್ಲ ಇವರೇ ಮಾಡಕ್ಕೆ ಹೋಗ್ತಾರೆ, ಏನೋ ದೂರ ಹೇಳಕ್ಕೆ ಬಂದದೇನು. ನಿನ್ನ ಅಜ್ಜಿ ಒಳಗಾರ ಬಂದಿದ್ರೆ ಹೇಳ್ತಿದ್ದೆ, ಅವು ಏನಾರು ಮಾಡ್ಕೊಂಡು ಸಾಯ್ಲಿ, ನೀವು ಅದ್ರ ಸುದ್ದಿ ಹೇಳಬೇಡಿ ಅಂತ. ಅಯ್ಯೋ ಅಮ್ಮ, ಅವೆಲ್ಲ ನಂಗೆ ಗೊತ್ತಿಲ್ಲ. ಅಜ್ಜಿ ಹೇಳು ಅಂತ ಹೇಳಿನಿ ಅಷ್ಟೇ. ಸತ್ಯ ಬೇವು ಬೆಲ್ಲದ ಮರ್ತು ಹೋಗಿದೆ. ಹೋ ಮೀನಾಕ್ಷಕ್ಕ, ಏನು ಮತ್ತೆ ಬಹಳ ಅಪರೂಪಕ್ಕೊಂದ್ಸತಿ ಈ ಕಡೆ ಬಂದಿರಿ ಮರ. ನೀವು ಅತ್ತೆ ಸೊಸೆ ಇಬ್ಬರು ಒಂದೇ ಥರ ಮಾತಾಡ್ತೀರಿ ಮರತೆ. ನೀವು ಹೇಳೋದು ನೋಡ್ರಿ, ಏನು ನೀವು ದಿನ ಬೆಳಗಾರ ನಮ್ಮನೆಯಲ್ಲೇ ಇರ್ತೀರಿ ಅನ್ಬೇಕು. ನಾ ಇಷ್ಟೊತ್ತಿನಾರು ಬರ್ತೀನಿ, ನೀವು ಅದು ಬರಲ್ಲಲ್ಲ. ನಾನು ಹಿಂಗೆ ಬಂದೆ, ಹಂಗೆ ಸುಮ್ಮನೆ ಬರ್ತಿರ್ಲ ನೀವು. ಸುಮ್ಮನೆ ಅಲ್ಲದೆ ಮತ್ತೆ ಅಂತ ಕೆಲ್ಸಕ್ಕೆ ಬಂದಿದ್ದಲ್ಲ. ಅದು ಚೋಟು ರಿಸಲ್ಟ್ ಬಂತಲ್ಲೇ. ಭಾರತಕ್ಕೆ ಪಾಪ ಓದೋ ಬರೆಯೋ ಮಕ್ಕಳಂದ್ರೆ ಭಾಳ ಒಂಥರ ಇಷ್ಟಪಡೋದಲ್ಲ ಅವರು. ಚೋಟನು ಹೇಳ್ದ, ಪಾರ್ವತಜ್ಜಿಗೆ ಒಂದು ಹೇಳಿ ಬರಬೇಕಿತ್ತು ರಿಸಲ್ಟಿಂದ ಅಂತ. ಹಂಗೆ ನಾ ಮತ್ತು ಸುಮ್ಮನೆ ಕೂತಿದ್ನಲ್ಲ ಮನೆ ಬರೀ, ಹೋಗಿ ಹೇಳಿ ಬರೋಣ ಅಂತ ಬಂದೆ, ಅದಕ್ಕೆ ಬಂದಿದ್ದು. ಓ ಹೌದಾ, ಸದ್ಯ ಏನೋ ಜಗಳ ತೀರ್ಮಾನಕ್ಕೆ ಬಂದದೆ ಅಂತ ಮಾಡಿದೆ. ಇವ್ರು ಹೇಳ್ತಿದ್ರು, ನಿನ್ನೆ ಹೇಳ್ತಿದ್ರು, ಒಳ್ಳೆ ನಂಬರ್ ತಗೊಂಡನೆ ಹುಡುಗ, ಎಂಥರಾಗಲಿ ಅಂತ. ಆಗಲಿ, ಒಳ್ಳೇದಾಗಲಿ ಮರ. ಖುಷಿ ಆಯ್ತು, ಕೇಳಿ ಖುಷಿ ಆಯ್ತು ಕಣ್ರಿ. ಏನು ಮಾಡಲಿ ಈಗ, ನಂಬರ್ ಇಂತಿಷ್ಟು ಅಂತ ಗೊತ್ತಾ ಇವ್ರಿಗೆ? ಹಂಗಾರೆ ನಂಬರ್ ಬಾಯ್ಬೇಕು ಹೇಳ್ತಾನೆ ಇವೇನ? ಹ್ಞೂ ತಗೊಂಡಾನೆ, ಒಳ್ಳೆ ನಂಬರೇ ತಗೊಂಡಾನೆ. ನಾನು ಇಷ್ಟು ತಗೋತಾನೆ ಅಂತ ಎಣ್ಸಿರ್ಲೆ. ಎಲ್ಲಿ ಪರೀಕ್ಷೆ ಇನ್ನೊಂದು ತಿಂಗಳು ಅದೇ, ತಿಂಗಳು 15 ದಿನ ಅಂದ್ಬಿಡು. 15 ದಿನ ಅದೇ ಅನ್ನೋಷ್ಟೊತ್ತಿಗೆ ಓದಕ್ಕೆ ಶುರು ಮಾಡಿದ್ದವ. ಈಗ 90 ಮೇಲೆ ತೆಗಿಯೋದು ಅಂದ್ರೇನು ಅಷ್ಟು ಸುಲಭ ಅಲ್ಲ. ಅವನ ಲೆಕ್ಚರ್ಗಳು ಎಲ್ಲ ಹಾಗೆ ಹೇಳ್ತಾರಂತೆ, ಏನಾರಾಗಲಿ ಒಳ್ಳೆ ಹುಡುಗ ಅಂತ. 90 ಮೇಲ? ಇವರು ನಿನ್ನೆ 80 ಎಷ್ಟು 80 70 ಎಷ್ಟು ಹೇಳ್ದಂಗೆ ಆತಪ್ಪ. ಇವರೊಬ್ಬರು ಸರಿ ಹೇಳ್ಕಿಡಲ್ಲ, ಏನಿಲ್ಲ, ಒಟ್ಟು ರಾಶಿ ಬಂದು ಹೇಳ್ತಿರ್ತಾರೆ. 90 ಮೇಲೆ ತೆಗ್ದಾನ. ಅಯ್ಯೋ ಖುಷಿ ಪಡ್ಬೇಕಪ್ಪ, ನಿಜವಾಗ್ಲೂ ಖುಷಿ ಆಗ್ತದೆ ಕಣ್ರಿ ಮೀನಾಕ್ಷಕ್ಕ. ಎಂಥರಾಗಲಿ ಆ ಹುಡುಗ ಎಲ್ಲ ಕಡೆ ಕೆಲಸ ಮಾಡ್ಕೊಂಡು ಅಷ್ಟು ಓದಿ ತೆಗ್ದನಲ್ಲ. ಮನೇಲಿ ಬೇರೆ ಆ ಥರ ಕರ್ತಾರೆ, ಎಲ್ಲದನ್ನೂ ನಿಭಾಯಿಸ್ಕೊಂಡು ಇನ್ನಿದ್ದ ಮಕ್ಕಳಾದ್ರೆ ಪಾಸ್ ಆಗೋದೇ ಹರ್ಮಗಲ್ಲ ಆತಿತ್ತು. ಈ ಸಂದಲ್ಲಿ ನನ್ನ ತಿಕ್ಕಳ ಗುರಿಯಕ್ಕೆ ಮಾಡ್ತದೆ. ಇಲ್ಲ ಮನೆ ಕಡೆ ಎಂತ ಹಾಗೆ ಕರ್ಕರೆ ಇರಲ್ಲ ಕಡೆ ಶಾರದಾ. ಅವನ ಅಪ್ಪಂತೂ PUC ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಬೆಂಗಳೂರಲ್ಲಿ ಹೆಂಗಿದ್ನ ಹಾಗೆ ಇದ್ದ. ಇಲ್ಲಿ ಈ ಸತಿ ಯಾವುದಕ್ಕೂ ತೊಂದರೆ ಮಾಡಲ. ಅವನು ಓದಕ್ಕೆ ಶುರು ಮಾಡಿದ್ದೇ ಲೇಟು ಅಂತ. ಎಂಥರಾಗಲಿ ಇಷ್ಟು ಬಂತಲ್ಲ, ಅದೇ ಖುಷಿನ. ಅದನ್ನೇ ಒಂಚೂರು ಹೇಳಿ ಹೋಗೋಣ ಅಂತ ಬಂದೆ. ಬರೀ ಕೈಯಲ್ಲಿ ಬಂದದೆ ರಿಸಲ್ಟ್ ಹೇಳೋಕ್ಕಂತದ್ದೆ ಅಲ್ಲ. ಮತ್ತು ಸ್ವೀಟ್ ಕೊಡಲೇವು. ಸ್ವೀಟೇನು ಪಾರ್ಟಿನೇ ಕೊಡಿಸ್ಬೇಕು ನೀವು, ಲೆಕ್ಕ ಅಂದ್ರೆ ಅಷ್ಟು ನಂಬರ್ ತೆಗ್ದಿದ್ದಕ್ಕೆ. ಹ್ಞೂ ಕೊಡ್ಸೋಣ ಮರತಿ, ಕೊಡ್ಸೋಣ. ಅದಕ್ಕೇನು ಆಗ್ಬೇಕು? ಎಂತಕ್ಕೂ ನೀವೆಲ್ಲ ನಮ್ಮಂಗಿದ್ದಾರ ಮನೆಗೆ ಎಲ್ಲಿ ಬರ್ತೀರಿ?
ನಮ್ಮನ್ನೊಂಥರ ಊರಿಂದ ಹೊರಗಿಟ್ಟಂಗೆ ಇಟ್ಟಿರಿ. ನಾನೇ ಅವಾಗವಾಗ ಬಂದು ಒಂದು ಇದು ಮಾಡೋದಷ್ಟೇ. ಎಂತಾರು ಒಂದು ಸಣ್ಣಕ್ಕೊಂದು ಪೂಜೆ ಮಾಡಬೇಕು ಅಂತ ಲೆಕ್ಕ ಹಾಕಿನಿ, ನೋಡ್ಬೇಕು ಏನಾಗ್ತದಂತ. ಅದು ಯಾಕೆ ಹಂಗಂತೀಯ ಮೀನಾಕ್ಷಿ? ಊರಿಂದ ಹೆರ್ಗಿಡಕ್ಕೆ ನಾವ್ಯಾರೆ? ಒಳ್ಳೆ ಕತೆ ಆಯ್ತು. ಹಂಗೆ ಪೂಜೆ ಪುನಸ್ಕಾರ ಅಂದ್ರೆ ಬಂದೇ ಬರ್ತೀವಪ್ಪ, ಬರ್ದೇ ಇಲ್ಲಿಗೆ ಹೋಗ್ತೀವಿ. ಮತ್ತೆ ಮಾಡು ಪೂಜಾ ಇಂಥವೆಲ್ಲ ಆತಿರ್ಬೇಕು ಮನೆ ಒಳಗೆ. ಶಾರದಾ ಮಾತಾಡ್ತಾ ನಿತ್ಯ ಇದ್ದೀಯಲ್ಲ, ಕೊಂಚ ಬೇಬೆಲ್ಲನ ಒಂದು ಲೋಟ ಕುಡಿಯಕ್ಕೆ ಅಂತಾರೆ, ತಗೋಬಾ ಹೋಗ. ಅಯ್ಯೋ ಬೇಡ ಬೇಡ ಬರತಕ್ಕ, ನಾ ಈಗಷ್ಟೇ ಬರೋಳು ಕುಡ್ಕೊ ಬಂದಿದ್ದು. ಬೇಡ ಕುಡಿಯಕ್ಕೆ ಅಂತ ಬೇಡ. ಹಂಗಂದ್ರೆ ಹೆಂಗ್ರಿ ಮೀನಾಕ್ಷಕ್ಕ? ನಿಮ್ಮ ಮನೇಲಿ ಎಷ್ಟು ಕುಡಿಬೋದು, ನಮ್ಮ ಮನೇಲಿ ಕುಡ್ದಂಗೆ ಆಗ್ತದನ? ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಬಂದೆ. ಇದು ಚೋಟನ ಆಮೇಲೆ ಎಲ್ಲಿಗೆ ಸೇರಿಸ್ಬೇಕು ಅಂತ ಮಾಡ್ಕೊಂಡೆ. ಎಷ್ಟು ಗನ ನಂಬರ್ ತೆಗ್ದಾನೆ ಅಂದರೆ ಯಾವ್ದಾರು ಒಳ್ಳೆ ಕಡೆ ಸೇರಿಸಿ ಹೇಳ್ತೀನಿ. ಇನ್ನೆಷ್ಟು ಗನ ತೆಗಿತಾನೆ ಏನೋ ಆಗಲಿ, ಅವನು ದೊಡ್ಡ ಹುದ್ದಿಗೆ ಹೋಗಲಿ ಮಾರತಿ ಪಾಪ.